ಒಂದು ಒಳ್ಳೆಯ ವಿಷಯವನ್ನು ಕೇಳುತ್ತೇವೆ, ಅದನ್ನು ಕೇಳಿ ಮುಗಿಸುವಷ್ಟರಲ್ಲೇ ಅದು ತಲೆಕೆಳಗಾಗುತ್ತದೆ. ಇವತ್ತು ಬರುತ್ತಾ ಇರುವಂತ ನ್ಯೂಸ್ ಎಲ್ಲ ನಿಮಿಷ ನಿಮಿಷಕ್ಕೂ ಕೂಡ ಬದಲಾಗುತ್ತಾ ಇದೆ. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತಿದೆ ಅಂದುಕೊಳ್ಳುತ್ತೇನೆ. ಒಂದು ಸೀಸ್ ಫೈರ್ ಬರುತ್ತದೆ, ಅಂದರೆ ಒಂದೇ ರಾತ್ರಿಯಲ್ಲಿ ಒಂದು ಸಮುದಾಯವನ್ನು, ಒಂದು ಜನಾಂಗವನ್ನು ಅಳಿಸುತ್ತೇವೆ, ಆ ರೀತಿ ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ದಿಢೀರ್ ಎಂಬುದಾಗಿ ಒಂದು 3 ಗಂಟೆಯಲ್ಲಿ ಸೀಸ್ ಫೈರ್ ಬಂತು, ಎಲ್ಲ ಬದಲಾಯಿತು ಅಂತ ಹೇಳಿದ್ರು. ಸೊ ಎಲ್ಲವೂ ಹಾಗೆ ಉಸಿರು ಬಿಟ್ಟು ಎಳೆಯುವಷ್ಟರಲ್ಲಿ ನೆಕ್ಸ್ಟ್ ಲೆಬನಾನ್ ಮೇಲೆ ಗುಂಡನ್ನು ಇಸ್ರೇಲ್ ಹಾಕಿ ಒಂದು 250 ಜನ ಅದರಲ್ಲಿ ಸತ್ತರು. ಪುನಃ ಆ ಒಂದು ಗಾಬರಿ ಉಂಟಾಗಿದೆ. ಅಂದ್ರೆ ಈಗ ಹೇಗೆಂದು ಕೇಳುವುದಾದರೆ, ನಿಮಿಷ ನಿಮಿಷಕ್ಕೂ ಡವಡವ ಅನ್ನುತ್ತಾರಲ್ವಾ, ಆ ರೀತಿಯಾಗಿ ಲೋಕ ಹೋಗುತ್ತಾ ಇದೆ. ಇದರ ಕುರಿತಾಗಿ ನಾವು ಇವತ್ತು ಕೆಲವು ವಿಷಯಗಳನ್ನು ನೋಡಲಿದ್ದೇವೆ. ಬನ್ನಿ ಈ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ವಾರ್ ನ್ಯೂಸ್ ಅನ್ನು ನೋಡುತ್ತಿದ್ದೇವೆ. ಸಾಧ್ಯವಿಲ್ವಾ, ನಡೆಯುವುದಿಲ್ವಾ, ಇದು ಎಲ್ಲಿ ಹೋಗಿ ಮುಗಿಯುತ್ತದೆ, ಏನಾಗುತ್ತದೆ ಎಂಬುದಾಗಿ ಒಂದೊಂದು ದಿನ ಒಂದೊಂದು ಕಡೆ ಸ್ಫೋಟಿಸುತ್ತಿದ್ದಾರೆ. ಆದರೆ ಸತ್ಯ ಏನಂದ್ರೆ, ಈ ವಾರ್ ಇನ್ನು ಆಕ್ಟಿವ್ ಸ್ಟೇಟ್ ಅಲ್ಲೇ ಇದೆ. ಈ ವಾರ್ ಅಂತ್ಯಕ್ಕೆ ಬಂದ ಹಾಗೆ ಕಾಣುತ್ತಿಲ್ಲ. ಒಂದು ವೇಳೆ ಮೇಲೆ ಇರುವಂತ ಬೆಂಕಿ ಸ್ವಲ್ಪ ಆರಿದ ಹಾಗೆ ಇದೆ, ಆದ್ರೆ ಒಳಗೆ ಬೆಂಕಿ ಉರಿಯುತ್ತಲೇ ಇದೆ. ಯಾವಾಗ ಬೇಕಾದ್ರೂ ಬೆಂಕಿ ಸ್ಫೋಟಿಸಬಹುದು, ಆ ರೀತಿಯಾಗಿ ಇದೆ. ಸೊ ಈ ವಾರ್ ನಾವೀಗಾಗಲೇ ಹೇಳಿದ ಹಾಗೆ ಇದು ಇಸ್ರೇಲ್ ಎಡೆಗೆ ಹೋಗ್ಬೇಕು. ಈಗ ಇಸ್ರೇಲ್ ಕಡೆಗೆ ಎಲ್ಲರೂ ತಿರುಗುತ್ತಿದ್ದಾರೆ. ಯಾಕಂದ್ರೆ ಸೀಸ್ ಫೈರ್ ನಂತರ ಇಸ್ರೇಲ್ ಲೆಬನಾನ್ ಅನ್ನು ತಾಕುತ್ತಲೇ ಇದೆ. ನಾವು ಸೀಸ್ ಫೈರ್ ಅಲ್ಲಿ ಲೆಬನಾನ್ ಒಂದಿಗೆ ಮಾತನಾಡುತ್ತೇವೆ ಅಂತ ಹೇಳ್ತಿದ್ದಾರೆ, ಆದರೆ ಇನ್ನೂ ಯುದ್ಧವನ್ನು ಮಾಡುತ್ತಲೇ ಇದ್ದಾರೆ. ಸೊ ಇದರಲ್ಲಿ ಚೆನ್ನಾಗಿ ಗಮನಿಸುವುದಾದ್ರೆ ರಷ್ಯಾ ಒಳಗೊಂಡು ಎಲ್ಲಾ ದೇಶ ಏನ್ ಮಾಡ್ತಾ ಇದೆ ಅಂದ್ರೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದ್ರೆ ಇದು ಮುಂದಿನ ಹಂತವಾಗಿ, ಈಗ ಇರಾನ್ ನಿಂದ ಇದು ಈಗ ಮುಂದಿನ ಹಂತಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ಇಸ್ರೇಲ್ ಹಾಗೂ ರಷ್ಯಾದ ವಾರಾಗಿ ಇದು ಮಾರ್ಪಡಬೇಕು. ಸೊ ಆ ಒಂದು ಹಂತಕ್ಕೆ ಇದು ಹೋಗುತ್ತಾ ಇದೆ. ಇಸ್ರೇಲ್ ಮಾಡಿದ ಈ ಒಂದು ಲೆಬನಾನ್ ತಾಕಿದ್ದು ಲೋಕಾದ್ಯಂತ ಒಂದು ರಾಂಗ್ ಇಮೇಜ್ ಅನ್ನು ಕಲ್ಪಿಸಿದೆ. ಸೊ ಖಂಡಿತವಾಗಿ ಈ ವಾರ್ ಮುಂದಿನ ಹಂತವನ್ನು ತಲುಪುತ್ತದೆ. ಇದರಲ್ಲಿ ಬಹಳ ದಿನದಿಂದ ನಾವು ಹೇಳುತ್ತಾ ಇದ್ದಂತ ಒಂದು ವಿಷಯ, ಅದು ಈಗ ಮುಂದಿನ ಹಂತವಾಗಿ ಒಳಗೆ ಬಂದಿದೆ. ಅದನ್ನು ನೆಕ್ಸ್ಟ್ ನೋಡಲಿದ್ದೇವೆ. ಇದರಲ್ಲಿ ಏನಂತ ಕೇಳುವುದಾದರೆ, ಅಂದ್ರೆ ಇದರ ಕುರಿತು ನಾವು ಆಲೋಚಿಸುತ್ತಿರುವಂತದ್ದು ಹೀಗೆ ಇರಬೇಕು ಎಂದು ಹೇಳುತ್ತಿಲ್ಲ, ಈಗಾಗಲೇ ನಾವು ಅದನ್ನು ಹೇಳುತ್ತಿದ್ದೇವೆ. ಎಹೆಚ್ಕೆಲ 39:2 6 ಭಾಗದಿಂದ ಬರಮಾಡುತ್ತೇನೆ ಎಂಬುದಾಗಿ ರಷ್ಯಾ ನೋಡಿ ದೇವರು ಹೇಳುತ್ತಾರೆ. ಇದುವರೆಗೂ ರಷ್ಯಾದ ಮಿತ್ರ ರಾಷ್ಟ್ರಗಳಲ್ಲಿ 5 ತಾಕಿದ್ದಾರೆ. ಆಗ ರಷ್ಯಾ ಸ್ವಲ್ಪ ಮೌನವಾಗಿಯೇ ಇತ್ತು. ಉದಾಹರಣೆಗೆ ಹೇಳಬೇಕಂದ್ರೆ ಈಗಾಗಲೇ ಗಡಾಫಿಯನ್ನವರು ಸಾಯಿಸಿದ್ದಾರೆ. ಆನಂತರವಾಗಿ ಸಿರಿಯಾದ, ಆನಂತರ ಇರಾಕ್ ಅಲ್ಲಿ ಸದ್ದಾಮ್ ಹುಸೇನ್ ಅನ್ನು ತಾಕಿದ್ರು. ಆನಂತರ ಇರಾನ್ ಅನ್ನು ಈಗ ತಾಕಿದ್ದಾರೆ. ಈಗ ವೆನಿನ್ಸುಲಾ 5 ದೇಶಗಳನ್ನು, ಅಂದರೆ ಅವರು ರಷ್ಯಾದ ಮಿತ್ರ ರಾಷ್ಟ್ರಗಳನ್ನು ಅವರು ತಾಕಿದ್ದಾರೆ. ರಷ್ಯಾ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತು. ಇರಾನ್ ವಿಷಯದಲ್ಲಿ ಸ್ವಲ್ಪ ಒಳಗೆ ಇಳಿದಿದೆ, ಅಷ್ಟರ ಮಟ್ಟಿಗೆ ಆಗಿದೆ ಈಗ. ಆದರೆ ಅಲ್ಲಿ 6 ಭಾಗಗಳೆಂಬುದಾಗಿ ಇದೆಯಲ್ಲ, ನಾವು ಅಧಿಕ ಎದುರು ನೋಡಿದ್ದು 2 ದೇಶಗಳಲ್ಲಿ ಯಾವ್ದಾದ್ರು ಒಂದು ಎಂಬುದಾಗಿ. ಒಂದು ಕ್ಯೂಬಾ ಆಗಿರಬೇಕು, ಇಲ್ಲಾಂದ್ರೆ ಟರ್ಕಿ ಆಗಿರಬೇಕು. ಯಾಕಂದ್ರೆ ಟರ್ಕಿನೇ ಎಹೆಚ್ಕೆಲ 38:6 ಇದೆ, ತೊಗರ್ಮ ವಂಶದವರು ಎಂಬುದಾಗಿ. ಸೊ ಟರ್ಕಿ ಎಂಬುದಾಗಿ ನೋಡಿದ್ವಿ. ಆದ್ರೆ ಟರ್ಕಿ ನ್ಯಾಟೋ ದೇಶಗಳಲ್ಲಿದೆ. ನ್ಯಾಟೋ ದೇಶಗಳು ರಷ್ಯಾಗೆ ವಿರೋಧವಾಗಿ ಇದೆ. ಸೊ ಈ ರೀತಿಯಾಗಿ ಕಾನ್ಸೆಪ್ಟ್ ಇರುವಾಗ ಹೇಗೆ ಟರ್ಕಿ ಆ ರಷ್ಯಾದೊಂದಿಗೆ ಸೇರುತ್ತದೆ ಎಂಬುದಾಗಿ ಯೋಚನೆ ಮಾಡುವಾಗ, ರಷ್ಯಾ ಹಾಗೂ ಟರ್ಕಿಗೆ ಈಗಾಗಲೇ ಒಳ್ಳೆಯ ಒಪ್ಪಂದ ಇದೆ. ಆದರೆ ಹೇಗೆ ಬಂದು ಸೇರುತ್ತದೆ ಎಂಬುದಾಗಿ ನೋಡುವಾಗ, ರೀಸೆಂಟ್ ಆಗಿ ಈಗ ಇಸ್ರಾಯೇಲಿನ ಗುಪ್ತಚಾರ ಇಲಾಖೆ ಒಂದು ಕಾರ್ಯವನ್ನು ಹೇಳಿದ್ದಾರೆ. ಇರಾನ್ ಅನ್ನು ತಾಕಿ ಮುಗಿಸಿದ ಮೇಲೆ ನೆಕ್ಸ್ಟ್ ಇಸ್ರಾಯೇಲ್ಗೆ ಥ್ರೆಟ್ ಆಗಿ ಇರುವಂತದ್ದು ಟರ್ಕಿನೇ. ಅಮೆರಿಕ ಟರ್ಕಿಯನ್ನು ಕೂಡ ಈ ರೀತಿಯಾಗಿ ಏನಾದ್ರೂ ಮಾಡಬೇಕೆಂಬುದಾಗಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ 6ನೇ ದೇಶದ ಕಡೆಗೆ ಅವರು ತಿರುಗುತ್ತಿದ್ದಾರೆ. ಈಗಾಗಲೇ ಕ್ಯೂಬಾದ ಕುರಿತಾಗಿ ಅವರು ಮಾತನಾಡಿದ್ದಾರೆ, ಅಂದ್ರೆ ಅಮೆರಿಕದ ಅಧ್ಯಕ್ಷ ಮಾತನಾಡಿದ್ದಾರೆ. ಸೊ ಕ್ಯೂಬಾನ ಟರ್ಕಿ ಎಂಬುದಾಗಿ ನೋಡುವಾಗ, ಇಸ್ರೇಲ್ ಈಗ ತನ್ನ ಸುತ್ತಲೂ ಥ್ರೆಟ್ ಆಗಿರುವಂತಹ ದೇಶಗಳಲ್ಲಿ ಟರ್ಕಿಯನ್ನೇ ತಂದು ನಿಲ್ಲಿಸಿದೆ. ಸೊ ಇದೆಲ್ಲ ನೋಡುವುದಾದರೆ ಇದೆಲ್ಲ ಇಸ್ರೇಲ್ ಸುತ್ತಲಿರುವಂತಹ ರಾಷ್ಟ್ರಗಳೇ. ಇದರಲ್ಲಿ ವೆನಿನ್ಸುಲಾ ಮಾತ್ರ ಆಚೆ ಇತ್ತು. ಸೊ ಎಹೆಚ್ಕೆಲ 38 ಪ್ರಕಾರ ಟರ್ಕಿಗೆ ನೇರವಾಗಿ ಅಂಬು ತಿರುಗುತ್ತಾ ಇದೆ. ಒಂದು ವೇಳೆ ದೇವರ ಚಿತ್ತವಾದರೆ ಇದರ ಕುರಿತಾದ ಅಪ್ಡೇಟ್ ಅನ್ನು ನಿಮಗೆ ಹೇಳುತ್ತೇವೆ. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ವಿಷಯವನ್ನೇ ನಾವು ನೋಡಲಿದ್ದೇವೆ. ಇದು ಯುರೋಪಿಯನ್ ಯೂನಿಯನ್ಗೂ ಇಂಡಿಯಾ ಹಾಗೂ ಬೇರೆ ದೇಶಕ್ಕೆ ಸಂಬಂಧಪಟ್ಟಂತ ಬಹಳ ಮುಖ್ಯವಾದ ವಿಷಯ. ಸತ್ಯವೇದದಲ್ಲಿ ನೀವು ಚೆನ್ನಾಗಿ ಗಮನಿಸುವುದಾದರೆ, ಪ್ರಕಟಣೆಯ ಪುಸ್ತಕ 16ನೇ ಅಧ್ಯಾಯದಲ್ಲಿ ಕಡೆಯದಾಗಿ ಲೋಕಾಂತ್ಯದಲ್ಲಿ ನಡೆಯುವಂತ ಅರ್ಮಗೆದ್ದನು ಯುದ್ಧದಲ್ಲಿ ಆಂಟಿಕ್ರೈಸ್ಟ್ಗೆ ಸಹಾಯ ಮಾಡುವುದಕ್ಕೆ ಪೂರ್ವ ಅರಸರುಗಳು ಬರಬೇಕು. ಈ ಸೂರ್ಯನು ಹುಟ್ಟುವಂತ ದಿಕ್ಕಿನಿಂದ ಬರುವಂತ ಅರಸರಿಗೆ ಮಾರ್ಗ ಸಿದ್ಧ ಮಾಡುವುದಕ್ಕೆ. ಅದರಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ, ಚೀನಾ ಹಾಗೂ ಇಂಡಿಯಾ ಅಂತಹ ದೇಶಗಳು ಅದರಲ್ಲಿ ಇರಬೇಕು, ಆ ಕಡೆಯಿಂದ ಬರಬೇಕು ಅಂದರೆ ಎಂಬುದಾಗಿ ನಾವು ನೋಡಿದ್ವಿ. ಅಂದರೆ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. ಅದರ ಪ್ರಕಾರ ನೋಡಿದ್ರೆ ಈಗ ಇರುವಂತ ಯುರೋಪಿಯನ್ ಯೂನಿಯನ್ ನೆಕ್ಸ್ಟ್ ಏರಿ ಬರುವಂತ ಮೃಗ ಪ್ರಕಟಣೆ 13:1. ಅವರೀಗ ಸ್ವಲ್ಪವಾಗಿ ಒಪ್ಪಂದವನ್ನು ಆಸ್ಟ್ರಿಯಾ ಇಂಡಿಯಾದ ಮೇಲೆಲ್ಲ ಚೀನಾದೊಂದಿಗೆ ಮಾಡಿಕೊಳ್ಳಲಿದ್ದಾರೆ. ಅದರಲ್ಲಿ ಆಸ್ಟ್ರಿಯಾ ಇಂಡಿಯಾದೊಂದಿಗೆ ಮಾಡಿದ್ದಾರೆ, ತಡೆಯಿಲ್ಲದ ಒಪ್ಪಂದ ಮಾಡಿದ್ದಾರೆ. ಸೊ ಇದೆಲ್ಲ ನಾವು ಈಗಾಗಲೇ ನೋಡಿದಂತ ವಿಷಯವೇ. ಈಗ ಏನ್ ನಡೆದಿದೆ ಎಂಬುದಾಗಿ ನೋಡುವುದಾದರೆ, ಈಗ ಇಸ್ರಾಯೇಲ್ ಹಾಗೂ ಇರಾನ್ ಸಮಸ್ಯೆಯಲ್ಲಿ ನೋಡುವುದಾದರೆ ಇಂಡಿಯಾದ ಸ್ಟ್ರಾಟಜಿ ಬಹಳ ಚೆನ್ನಾಗಿದೆ, ಬಹಳ ಸುಂದರವಾಗಿ ಬ್ಯಾಕಪ್ ಮಾಡಿದ್ರು ಎಂಬುದಾಗಿ ಆ ರೀತಿ ಹೇಳಿ ಯುರೋಪ್ ಯೂನಿಯನ್ ಇಂಡಿಯಾವನ್ನು ಭಯಂಕರವಾಗಿ ಹೊಗಳಿದೆ. ಆದರೆ ಏನ್ ವಿಷಯ ಎಂದು ಕೇಳುವುದಾದರೆ, ಇವರಲ್ಲಿ ಅನೇಕ ವ್ಯತ್ಯಾಸ ಅಭಿಪ್ರಾಯ ಇದ್ದರೂ ಕೂಡ ಯುರೋಪ್ ಯೂನಿಯನ್ ಇಂಡಿಯಾದೊಂದಿಗೆ ಬಹಳ ಹತ್ತಿರವಾಗುವುದನ್ನು ನೋಡುವುದಕ್ಕೆ ಆಗ್ತಾ ಇದೆ.
ಸೊ ಇದು ಹಾಗೆ ಪೂರ್ವದ ಅರಸರು ಪುನಃ ಈ ಯುರೋಪ್ ಯೂನಿಯನ್ನೊಂದಿಗೆ ಸೇರುವುದನ್ನು ನಮ್ಮಿಂದ ನೋಡುವುದಕ್ಕೆ ಸಾಧ್ಯ. ಇದರಲ್ಲಿ ಯುರೋಪ್ ಯೂನಿಯನ್ ಕುರಿತಾಗಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇದೆ. ನಾವೀಗಾಗಲೇ ಇದರ ಕುರಿತಾಗಿ ಮಾತನಾಡಿದ್ದೇವೆ. ಏನಂತ ಕೇಳುವುದಾದರೆ, ಅಮೆರಿಕ ಬಂದು ಬೀಳುತ್ತದೆ, ಯುರೋಪ್ ಯೂನಿಯನ್ ಏಳುತ್ತದೆ ಎಂಬುದಾಗಿ ನಾವು ನೋಡಿದ್ವಿ ಅಲ್ವಾ. ನೀವೀಗ ನೋಡುವುದಾದರೆ ನ್ಯಾಟೋ ದೇಶಗಳಿಗೂ ಅಮೆರಿಕದ ನಡುವೆ ಬಿರುಕು ಹೆಚ್ಚಾಗುತ್ತಲೇ ಇದೆ. ಅದು ಹೆಚ್ಚಾಗುತ್ತಾ ಸಮೀಪದಲ್ಲಿ ಹಂಗೇರಿಗೆ ಹೋದಂತ ವೈಸ್ ಪ್ರೆಸಿಡೆಂಟ್ ಆಫ್ ಅಮೆರಿಕ ಅವ್ರು ಏನ್ ಮಾಡಿದ್ದಾರೆ ಅಂತ ಕೇಳುವುದಾದರೆ, ಈಗ ಯುರೋಪ್ ಯೂನಿಯನ್ಗೂ ಇವ್ರಿಗೂ ಅಗೇನ್ಸ್ಟ್ ಆಗಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅಂತ ಕೇಳುವುದಾದರೆ, ಯುರೋಪ್ ಯೂನಿಯನ್ ನ ಸ್ಟ್ರಾಟಜಿ ಇದು ತಪ್ಪು, ಅದನ್ನು ಸ್ವೀಕರಿಸುವುದಕ್ಕೆ ಆಗಲ್ಲ ಎಂಬುದಾಗಿ ಆ ಕಾರ್ಯವನ್ನೆಲ್ಲ ಮಾತನಾಡಿದ್ದಾರೆ. ಅಂದ್ರೆ ಯುಕ್ರೇನ್ ವಿಷಯ ಮಾತನಾಡುವಾಗ ಇದನ್ನೆಲ್ಲ ಹೇಳಿದ್ದಾರೆ. ಸೊ ಯುರೋಪ್ ಯೂನಿಯನ್ಗೂ ಅಮೆರಿಕಾಗೂ ಆ ಬಿರುಕು ಹೆಚ್ಚಾಗುತ್ತಲೇ ಇದೆ. ಯುರೋಪ್ ಯೂನಿಯನ್ ಏಳುತ್ತಾ ಇದೆ, ಅಮೆರಿಕ ಬೀಳುತ್ತಾ ಇದೆ. ಕಡೆಯದಾಗಿ ಬಹಳ ಮುಖ್ಯವಾದ ವಿಷಯವನ್ನು ನಿಮಗೆ ಹೇಳಿ ನಾನು ಈ ಸಂಚಿಕೆಯನ್ನು ಮುಗಿಸಲು ಬಯಸುತ್ತೇನೆ. ಇದು ಸಮೀಪದಲ್ಲಿ ಒಂದು ಸಮೀಕ್ಷೆ ಮಾಡಲಾಯಿತು. ಆ ಸಮೀಕ್ಷೆಯನ್ನು ಆಸ್ಟ್ರೇಲಿಯಾದವರು ಕೊಟ್ಟಿದ್ದಾರೆ. ಆ ಸಮೀಕ್ಷೆಯಲ್ಲಿ ಏನು ಹೇಳುತ್ತಾರೆ ಅಂತ ಕೇಳುವುದಾದರೆ, ಈಗ ಇರುವಂತ ಜನಸಂಖ್ಯೆ 800 ಕೋಟಿಗೂ ಮೇಲ್ಪಟ್ಟು ನಾವು ಇದ್ದೇವಲ್ವಾ, ಇದು ಭೂಮಿ ತಾಳಲಿಕ್ಕೆ ಆಗದೇ ಇರುವಷ್ಟು ಹಂತವನ್ನು ತಲುಪಿದೆ. ಭೂಮಿ ಇನ್ನು ಯಾವುದನ್ನು ಹೊರುವುದಿಲ್ಲ. ಅಷ್ಟು ಮಾತ್ರ ಹೇಳದೆ 2060 ಹಾಗೂ 2070 ಭೂಮಿಯ ಜನಸಂಖ್ಯೆ 11.7 ಬಿಲಿಯನ್ ಇಂದ 12.4 ಬಿಲಿಯನ್, ಅಂದರೆ 1200 ಕೋಟಿಯಷ್ಟು ಆಗುತ್ತದೆ. ಸೊ ಇದನ್ನು ಭೂಮಿ ಸಹಿಸುವುದಕ್ಕೆ ಆಗುವುದಿಲ್ಲ. ಭೂಮಿ ಈಗಾಗಲೇ ನಾಶವಾಗುವಂತ ಹಂತದಲ್ಲಿ ಇದೆ. ಜನರ ಜನಸಂಖ್ಯೆ ಅಷ್ಟರ ಮಟ್ಟಿಗೆ ಹೆಚ್ಚಾಗಿದೆ. ಅವರು ಎಲ್ಲದರಿಂದ ಹೇಳುತ್ತಾರೆ, ಕ್ಲೈಮೇಟ್ ನಿಂದ ಹಿಡಿದು ಉದ್ಯೋಗ ಅವಕಾಶದಿಂದ, ವಸ್ತುಗಳ ಪೂರೈಕೆಯಿಂದ, ನೀರಿನ ಪರಿಸ್ಥಿತಿಯಿಂದ ಹಿಡಿದು ಈಗ ಭೂಮಿ ದಿವಾಳಿ ಆಗುವಂತ ಹಂತದಲ್ಲಿದೆ. ಸೊ ಅವರು ಬರೆದಿದ್ದಾರೆ, ಸಮೀಕ್ಷೆಯಲ್ಲಿ ಎಲ್ಲವನ್ನು ಕೂಡ ಬರೆದಿದ್ದಾರೆ. ಇವರು ಲಿಟರಲ್ ಆಗಿ ಏನ್ ಹೇಳುವುದಕ್ಕೆ ಬರುತ್ತಿದ್ದಾರೆ ಅಂದ್ರೆ, ಒಂದು ಬಹಳ ಮುಖ್ಯವಾದ ವಿಷಯವನ್ನು, ಆಪತ್ತಾದ ವಿಷಯವನ್ನು ಪರೋಕ್ಷವಾಗಿ ಹೇಳುತ್ತಿದ್ದಾರೆ. ಈ ಜನಸಂಖ್ಯೆಯನ್ನು ಇಮಿಡಿಯೇಟ್ ಆಗಿ ಕಡಿಮೆ ಮಾಡಿ ಎಂಬುದಾಗಿ ಹೇಳುತ್ತಿದ್ದಾರೆ. ಅದೇ ಬಹಳ ಮುಖ್ಯವಾದ ವಿಷಯ. ಏನ್ ಹೇಳುವುದಕ್ಕೆ ಬರುತ್ತಿದ್ದಾರೆ ಅಂದ್ರೆ, ಈ ಜನಸಂಖ್ಯೆ ಬಹಳ ಸಪ್ರೆಸ್ ಮಾಡುತ್ತಿದೆ, ಇದನ್ನು ಕಡಿಮೆ ಮಾಡಬೇಕೆಂಬುದಾಗಿ ಅವರು ಹೇಳುತ್ತಿದ್ದಾರೆ. 2030 ಡಿಪಾಪ್ಯುಲೇಷನ್ ಮಾಡುತ್ತಾರೆ ಎಂಬುದಾಗಿ ನಾವು ಅನೇಕ ವಿಡಿಯೋಸ್ ಅಲ್ಲಿ ಹೇಳಿರುವುದನ್ನು ಕೇಳಿದ್ದೇವೆ. ನಾವು ಅದರ ಕುರಿತು ಮಾತನಾಡಿದ್ದೇವೆ. ಈಗ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಮುಂದೆ ಈ 1200 ಕೋಟಿ ಜನರು ಎನ್ನುವಂಥದ್ದು ಮುಂದಿನ ಒಂದು 25-30 ವರ್ಷದಲ್ಲಿ ಒಂದು 250 ಕೋಟಿ ಜನಸಂಖ್ಯೆ ಹೆಚ್ಚಾಗುತ್ತದೆ. ಆ ರೀತಿ ಅವರು ಹೇಳುತ್ತಿದ್ದಾರೆ. ಸೊ ಅವರು ಆ 250 ಕೋಟಿ ಎನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ಮೆನ್ಷನ್ ಮಾಡುತ್ತಿದ್ದಾರೆ. ಭೂಮಿ ತಾಳುವುದಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಅದು ಉಚ್ಚಘಟ್ಟದಲ್ಲಿದೆ. 250 ಕೋಟಿ ಜನರನ್ನು ತಾಳುವುದಿಲ್ಲ. ಸೊ ಅವರು ಆ 250 ಕೋಟಿ ಜನರನ್ನು ಕಡಿಮೆ ಮಾಡುವಂತಹ ಪ್ಲಾನ್. ನೆಕ್ಸ್ಟ್ ನಾವು ಏನ್ ಮಾಡಬೇಕೆಂಬುದಾಗಿ ಇದು ಪ್ರಕಟಣೆ 6-8 ಹಾಗೆ ಪರ್ಫೆಕ್ಟ್ ಆಗಿ ಕೊಂಡೊಯ್ಯುತ್ತಿದೆ. ಭೂಮಿಯಲ್ಲಿ ಕಾಲು ಭಾಗದಲ್ಲಿರುವವರನ್ನು ಕೊಲ್ಲುವುದಕ್ಕೆ ಅವನಿಗೆ ಅಧಿಕಾರವು ಕೊಡಲ್ಪಟ್ಟಿತು. ಇವತ್ತಿನ ಲೆವೆಲ್ ಅಲ್ಲಿ ಕಾಲು ಭಾಗ ಅಂದ್ರೆ 200 ಕೋಟಿ. ಇದು ಬೈಬಲ್ ಅಲ್ಲಿ ಬರೆದಿದ್ದು 1900 ವರ್ಷಗಳ ಹಿಂದೆ. ಅದಕ್ಕೆ ಹೋಲುವಂತ ಕಾರ್ಯವನ್ನು ಅವರು ಇವತ್ತು ಮಾತನಾಡಿದ್ದಾರೆ. ಸೊ ಅಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಹೇಳುತ್ತಿದ್ದಾರೆ. ಅದಕ್ಕಾಗಿರುವಂತಹ ಆಕ್ಷನ್ ಬಹಳ ವೇಗವಾಗಿ ತೆಗೆದುಕೊಳ್ಳಬೇಕೆಂಬುದಾಗಿ ಹೇಳುತ್ತಿದ್ದಾರೆ. ಅವರು ಏನು ಮಾಡುತ್ತಾರೆ, ಹೇಗೆ ಮಾಡುತ್ತಾರೆ ಎಂಬುದಾಗಿ ಅನೇಕ ಸಂದೇಶಗಳಲ್ಲಿ ನಾವು ನಿಮಗೆ ಹೇಳಿದ್ದೇವೆ. ಈಗ ಅದಕ್ಕಾಗಿರುವಂತಹ ಬಹಳ ಮುಖ್ಯವಾದ ವಿಷಯವನ್ನು ಅವರು ಮಾಡುವುದಕ್ಕೆ ಆರಂಭಿಸಿದ್ದಾರೆ. ಕರ್ತನ ಚಿತ್ತವಾದರೆ, ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮ್ಮ ಸೇವೆಗಳಿಗೋಸ್ಕರ ಪ್ರಾರ್ಥಿಸಿಕೊಳ್ಳಿರಿ. ಇದೇ ಕಾರ್ಯಕ್ರಮ YTVಯಲ್ಲಿ ಬರುತ್ತಿದೆ, ಅದರಲ್ಲೂ ನೋಡಿರಿ. ಗಾಡ್ ಬ್ಲೆಸ್ ಯು.